ಇಡ್ಲಿ ಅಣ್ಣ ಇದು 75 ಇಲ್ಲಿ 110 ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ಯಾವಾಗಿಂದ ಬರ್ತಾ ಇದ್ದೀರಾ? ಟೇಸ್ಟ್ ಹೇಗಿದೆ? ಸುಮಾರು 1 ವರ್ಷದಿಂದ ಬರ್ತಾ ಇದೀವಿ ಸರ್. 1 ವರ್ಷದಿಂದ ಬರ್ತಾ ಇದ್ದೀರಾ? ಟೇಸ್ಟ್ ಎಲ್ಲ ಹೇಗಿದೆ? ಟೇಸ್ಟ್ ಎಲ್ಲ ಚೆನ್ನಾಗಿದೆ. ಆಲ್ಮೋಸ್ಟ್ ನಾವು ಇಲ್ಲಿ ಡೈಲಿ ಕಸ್ಟಮರ್. ಡೈಲಿ ಕಸ್ಟಮರ್. ಓಕೆ. ಸೊ ಯಾವ್ದು ಬಹಳ ಇಷ್ಟ ಆಗುತ್ತೆ? ದೋಸೆ ಬಹಳ ಇಷ್ಟ ಆಗುತ್ತೆ ಇಲ್ಲಿ. ದೋಸೆ ಬಹಳ ಇಷ್ಟ ಆಗುತ್ತೆ. ಆಮೇಲೆ ರೈಸ್ ಐಟಮ್ಸ್ ಚೆನ್ನಾಗಿ ಮಾಡ್ತಾರೆ. ಸೊ ಪಲಾವ್ ಚೆನ್ನಾಗಿರುತ್ತೆ. ಇನ್ಸ್ಟಾಗ್ರಾಮ್ ಅಲ್ಲ 2 ಸತಿ ಎಷ್ಟು ಹೇಳ್ತೀರಾ ಅಷ್ಟು ನಾನು ಮನೆಯೊಳಗೂ ಲೆಕ್ಕ ಹಾಕಲ್ಲ ನಿಮ್ಮದು. ಆಮೇಲೆ ಲೆಕ್ಕ ಹಾಕ್ತೀನಿ. ಏನು ಹಾಕ್ತೀನಿ ನಮಗೆ ಒಂದು ದೋಸೆ 10 ಕೆಜಿ ಬರ್ತದೆ. ಚಟ್ನಿ ಬಿಟ್ಟಾ ವಾಂಗಿಬಾತು ಬೇಡ 3 ಪಟ್ನ सब ಬೇಡ ಕಟ್ಟಬೇಕಾ? ಅಲ್ಲ ಹೋಟೆಲ್ ಸರಿ ಇಡ್ಲಿಗೂ ಬಾಕ್ಸ್ತಾರೆ. ಹಾಂ ತಂದ್ಬಿಡಿ. ತಂದರೆ ಒಳ್ಳೇದಲ್ಲ, ಇವತ್ತೇ ಕೊಟ್ಟರು ಒಳ್ಳೇದು. ಹಾಂ ಚಟ್ನಿ ಮಾತ್ರನಾ ಪಾರ್ಸಲ್ಲ? ಅಣ್ಣ ಈಗ ಇಡ್ಲಿ ಗಡ್ಡಿ ಚಟ್ನಿ ಮಾತ್ರ ತೊಳಿ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ತಮ್ಮ ಹೆಸರು? ನಮ್ಮ ಹೆಸರು ವೀರಭದ್ರ ಆರಾಧ್ಯ ಅಂದ್ಬಿಟ್ಟು. ಸರ್ ಹೋಟೆಲ್ ಹೆಸರು ಏನಿದೆ ಮತ್ತೆ ಏನೇನೆಲ್ಲ ಸಿಗುತ್ತೆ? ಸರ್ ನಮ್ಮ ಹೋಟೆಲ್ ಹೆಸರು ಬಂದ್ಬಿಟ್ಟು ಗಗನ್ ಫಾಸ್ಟ್ ಫುಡ್ ಮತ್ತು ವೀರಭದ್ರೇಶ್ವರ ಹೋಟ್ಲು ಅಂದ್ಬಿಟ್ಟು. ಏನೇನೆಲ್ಲ ಸಿಗುತ್ತೆ? ಏನೇನೆಲ್ಲ ಸಿಗುತ್ತೆ ಅಂದರೆ ನಿಮಗೆ ಪಲಾವು, ಶಾವಿಗೆ ಬಾತು, ಚಿತ್ರಾನ್ನ ಎಲ್ಲ ಸಿಗುತ್ತೆ. ಅಂದರೆ ದಿನ ಬಿಟ್ಟು ದಿನ ಎಲ್ಲ ದಿನ ಚೇಂಜ್ ಆಗುತ್ತೆ. ಈಗ ಸಂಡೇ ಬಂದ್ಬಿಟ್ಟು ಪಲಾವು, ಶಾವಿಗೆ ಬಾತು, ಶಾವಿಗೆ ಪಾಯಸ, ಇಡ್ಲಿ, ದೋಸೆ, ವಡೆ, ಪುರಿ ಎಲ್ಲ ಸಿಗುತ್ತೆ ಸರ್. ಜಾಸ್ತಿ ಇದು ಮಾಡೋದೇ ಕಸ್ಟಮರು ಚಿತ್ರಾನ್ನ, ಪುಳಿಯೋಗರೆ, ಪಲಾವ್. ಹೌದು ಸರ್, ಇದು ಜಾಸ್ತಿ ಇಷ್ಟಪಡ್ತಾರೆ ಸರ್. Okay. ಮತ್ತೆ ದೋಸೆ ನಮ್ಮಲ್ಲಿ ದೋಸೆ ಅಂತೂ ತುಂಬಾ ಇಷ್ಟಪಡ್ತಾರೆ ಜನ. ಓಕೆ. ಮತ್ತೆ ಗೀ ದೋಸೆ ಅಂತೂ ತುಂಬಾ ಇಷ್ಟಪಡ್ತಾರೆ. ಅದಕ್ಕೋಸ್ಕರ ಓಕೆ. ದೋಸೆಯಲ್ಲಿ ಅಂದ್ರೆ ತುಂಬಾ ವೆರೈಟಿ ಇದೆಯಾ ಸರ್? ಇಲ್ಲ, ನಮ್ಮಲ್ಲಿ 2 ದೋಸೆ, ಪ್ಲೈನ್ ದೋಸೆ ಮತ್ತೆ ಗೀ ದೋಸೆ 2 ಮಾಡೋದು ಸರ್. 2 ಮಾಡೋದು. ಮತ್ತೆ ಅದಕ್ಕೆ ಆಲೂಗಡ್ಡೆ ಪಲ್ಯ, ಚಟ್ನಿ ಎಲ್ಲ ಕೊಡ್ತೀವಲ್ವಾ, ಜನ ತುಂಬಾ ಇಷ್ಟಪಡ್ತಾರೆ. ಓಕೆ. ಎಲ್ಲ ಮನೇಲೆ ಮಾಡ್ಕೊಂಬರೋದು. ಮತ್ತೆ ದೋಸೆ, ಇಡ್ಲಿ, ತಟ್ಟೆ ಇಡ್ಲಿ ಮಾತ್ರ ಇಲ್ಲಿ ಇದು ಮಾಡ್ಕೊಂತೀವಿ, ಪುರಿ ಇಲ್ಲೇ ಮಾಡ್ಕೊಂತೀವಿ ಅಷ್ಟೇ. ಓಕೆ. ಇನ್ನ ರೈಸ್ ಬಾತು, ಉಪ್ಪಿಟ್ಟು ಅದೆಲ್ಲ ಮನೆಯಿಂದಾನೆ? ಎಲ್ಲ ಮನೆಯಲ್ಲೇ ಮಾಡ್ಕೊಂಬರ್ತೀವಿ ಸರ್. ಓಕೆ ಓಕೆ, ಸೂಪರ್ ಸರ್. ಮತ್ತಿನ ಪ್ರತಿದಿನ ಚೇಂಜ್ ಓವರ್ ಇದ್ದೇ ಇರುತ್ತೆ? ಪ್ರತಿದಿನ ಚೇಂಜ್ ಆಗ್ತಾ ಇರುತ್ತೆ. ಬಟ್ ಚೇಂಜ್ ಆಗದೆ ಇವೆರಡು 2-3 ಐಟಮ್ ಪ್ರತಿದಿನ ಸಿಗುತ್ತೆ ಅನ್ನಂಥದ್ದು ಯಾವ್ದು ಸರ್? ದೋಸೆ ಪ್ರತಿದಿನ ಸಿಗುತ್ತೆ, ದೋಸೆ, ಇಡ್ಲಿ, ವಡೆ. ಪ್ರತಿದಿನ ಇದಂತೂ ಇದ್ದೇ ಇರುತ್ತೆ. ಇನ್ ಮಿಕ್ಕಿದೆಲ್ಲ ಚೇಂಜ್ ಆಗ್ತಾ ಇರುತ್ತೆ ಸರ್. ಓಕೆ ಓಕೆ. ಅದೇ ಪುರಿ ಅದು ಮಾಮೂಲಿ ಅದು ಇದ್ದೇ ಇರುತ್ತೆ. ಓಕೆ, ಸೂಪರ್ ಸರ್. ಮತ್ತೆ ಯಾವಾಗ ಸರ್ ಹೋಟೆಲ್ ಎಷ್ಟು ವರ್ಷ ಆಯ್ತು ಸರ್ ಶುರುವಾಗಿ? ಇದು ಇಲ್ಲಿ ನಾವು ಆಗಲೇ 20 ವರ್ಷ ಆಯ್ತು ಸ್ಟಾರ್ಟ್ ಮಾಡಿ. ನಾವು ಮೇನ್ ರೋಡಲ್ಲಿ ಇದ್ವಿ, ಈಗ ಅಲ್ಲೆಲ್ಲ ಖಾಲಿ ಮಾಡ್ಬಿಟ್ಟು ಇಲ್ಲೊಂದೇ ಕಡೆ ಇದೀವಿ. ಇಲ್ಲಿ ನಾವು ಶುರು ಮಾಡಿ 15 ವರ್ಷ ಆಯ್ತು ಸರ್. ಇಲ್ಲಿ 15 ವರ್ಷ? ಇಲ್ಲಿ 15 ವರ್ಷದಿಂದ ಮಾಡ್ತಾ ಇದೀವಿ. ಇಲ್ಲಿ ನಮ್ಮ ಮನೆಯವ್ರು ಮಾಡ್ತಾ ಇದ್ರು, ಅದೆಲ್ಲ ಖಾಲಿ ಮಾಡ್ಬಿಟ್ಟು ಇಲ್ಲೊಂದೇ ಕಡೆ ಈಗ ಶುರು ಮಾಡ್ಕೊಂಡಿದೀವಿ ಸರ್. ಈಗ ಇದೊಂದೇ ಕಡೆ ಇದೆ? ಇದೊಂದೇ ಕಡೆ. ಓಕೆ. ಮತ್ತೆ ದೋಸೆ ತುಂಬಾ ಫೇಮಸ್. ಏನ್ ಸರ್ ದೋಸೆಯಲ್ಲಿ ಏನೋ ಸೀಕ್ರೆಟ್ ಉಂಟಾ? ಏನಿಲ್ಲ ಸರ್, ಎಲ್ಲ ಮಾಮೂಲಿ ಮನೇಲಿ ಯಾವ ತರ ಮಾಡ್ತೀವಿ ದೋಸೆ ಅದೇ ತರನೇ ಮಾಡ್ತಾ ಇದೀವಿ ಸರ್. ಓಕೆ. ಮನೇಲಿ ಯಾವ ಥರ ನಾವೇನು ಸೋಡಾ ಗಿಡ ಏನು ಉಪಯೋಗಿಸೋದಿಲ್ಲ. ಬರೀ ಮಾಮೂಲಿ ಅವಲಕ್ಕಿ, ಅಕ್ಕಿ ಮತ್ತು ಏನು ಮೆಂತ್ಯ 3 ಐಟಮ್ ಹಾಕೋದು, ಬೇರೆ ಏನು ಹಾಕೋದಿಲ್ಲ ಸರ್. ಓಕೆ. ಮತ್ತೆ ನಾವು ಯೂಸ್ ಅಂತೂ ಎಲೆನೇ ಬಳಸ್ತಾ ಇದ್ದೀವಿ? ಹೌದು ಸರ್, ಅವತ್ತಿಂದಾನು ನಾವು ಅದೇನೆ ಇದಂತೂ ಎಲೆನೇ ಬಳಸ್ತಾ ಇದ್ದೀವಿ. ಇನ್ನು ಪ್ರೈಸ್ ಅಂತ ಬಂದ್ರೆ ಇವಾಗ ಏನಿದೆ ಸರ್ ಪ್ರೈಸ್? ದೋಸೆಗೆ ಎಷ್ಟಿದೆ, ಇಡ್ಲಿಗೆ ಎಷ್ಟಿದೆ ಸರ್? ದೋಸೆ ಒಂದು ಸಿಂಗಲ್ ಬಂದ್ಬಿಟ್ಟು 30 ರೂಪಾಯಿ ಸರ್. ಮತ್ತೆ ಗೀ ದೋಸೆ ಬಂದ್ಬಿಟ್ಟು
50 ರೂಪಾಯಿ ಸರ್ ಒಂದು ರೈಸ್ ಬಾತು ಸರ್. ಮುಂಚೆ 40 ರೂಪಾಯಿ ಇತ್ತು, ಈಗಿನ ರೇಟ್ ಇದು ಮಾಡ್ಕೊಂಡು ನಾವು 50 ರೂಪಾಯಿ ಮಾಡಿದ್ದೀವಿ ಸರ್. ಈಗ ರೈಸು ಹಾಫ್ ರೈಸ್ ಬಂದ್ಬಿಟ್ಟು 30 ರೂಪಾಯಿ, ಫುಲ್ ರೈಸ್ ಬಂದ್ಬಿಟ್ಟು 50 ರೂಪಾಯಿ ಮಾಡಿದ್ದೀವಿ ಸರ್. ಕ್ವಾಂಟಿಟಿನೂ ಜಾಸ್ತಿನೇ ಬರುತ್ತೆ ಹಂಗೆ ನೋಡಕ್ ಹೋದ್ರೆ, ನಾನು ನೋಡ್ತಿದ್ದೆ. ಸೊ ಜಾಸ್ತಿನೂ ಕೊಡ್ತಿದ್ದೀರಾ ಅಲ್ಲ, ನೀವು? ನಾವು ಕಸ್ಟಮರ್ ಹೊಟ್ಟೆ ತುಂಬ ತಿನ್ಲಿ ಅಂತಾನೆ ಇದು ಮಾಡೋದು ಸರ್. ಬಂದ್ಬಿಟ್ಟು ಯಾರು ಅಯ್ಯೋ ಇಷ್ಟೇ ಕೊಡ್ತಾನೆ ಅಷ್ಟೇ ಕೊಡೋದ್ರಲ್ಲಿ ಮಾತ್ರ ಯಾವತ್ತೂ ನಾವು ಕೈ ಹಿಂದೆ ಹಾಕೋದೇ ಇಲ್ಲ ಸರ್. ಹೊಟ್ಟೆ ತುಂಬ ತಿನ್ಲಿ ಅನ್ನೋ ಒಂದು ಇದು ಮಾಡಿದ್ರೆ ನಾವು ಮಾಡ್ತಾ ಇರೋದು. ಇಲ್ಲೆಲ್ಲ PG ಹುಡುಗರು ಇರೋದ್ರಿಂದ ತುಂಬಾ ಪಾಪ ಎಲ್ಲ ಕಷ್ಟಪಟ್ಟು ಇದ್ ಮಾಡೋದ್ರಿಂದ ನಾವು ಎಲ್ಲರಿಗೂ ಒಂದೇ ಇದ್ರಲ್ಲೇ ಇದ್ ಮಾಡ್ತಾ ಇದೀವಿ ಸರ್. ಓಕೆ, ಸೂಪರ್ ಸರ್. ಮತ್ತೆ ಟೋಕನ್ ಸಿಸ್ಟಮ್ ಏನಿಲ್ಲ ಸರ್? ಇಷ್ಟೊಂದು ಜನ ಬರ್ತಾರೆ, ಅವ್ರು ಹೇಳಿದ್ ಲೆಕ್ಕ ಅಷ್ಟೇ, ತಗೊಂಡ್ರು ಅವ್ರು ಏನ್ ಹೇಳಿದ್ರು ಆಮೇಲೆ ಅಮೌಂಟ್ ಕೊಡಂತ. ಯಾರು ಮೋಸ ಮಾಡೋದಿಲ್ಲ ಸರ್. ಹೊಟ್ಟೆ ತುಂಬಾ ತಿಂತಾರೆ, ಅದು ತಕ್ಕಂಗೆ ಕಾಸು ಕೊಟ್ಬಿಟ್ಟು ಹೋಗೇ ಹೋಗ್ತಾರೆ ಸರ್. ಯಾರು ಅಂತವ್ರು ಯಾರು ಬರೋದಿಲ್ಲ ಸರ್ ನಮ್ಮಲ್ಲಿ. ಅದೊಂದು ನಮ್ಗೆ ಖುಷಿ ಸರ್. ಯಾರು ನಮ್ಗೆ ಕಾಸು ಕೊಡ್ದಿರ ಹೋಗೋ ಅಂತವ್ರು ಯಾರು ಬರೋದೇ ಇಲ್ಲ ಸರ್. ಎಲ್ಲ ಪ್ರೀತಿ ವಿಶ್ವಾಸದಿಂದ ಬರ್ತಾರೆ, ಪ್ರೀತಿ ವಿಶ್ವಾಸದಿಂದ ಮಾತಾಡ್ತಾರೆ, ಎಲ್ಲ ಕೊಟ್ಟು ಹೋಗ್ತಾರೆ ಸರ್. ಅದೊಂದು ನಮ್ಗೆ ತುಂಬಾ ಖುಷಿ ಸರ್ ನಮ್ಮ ಕಸ್ಟಮರ್ ಮೇಲೆ. ನಮ್ಮ ಕಸ್ಟಮರೇ ದೇವರು ಸರ್ ನಮ್ಗೆ ನಿಜವಾಗ್ಲೂ. ಸರ್ ಹೋಟೆಲ್ ಟೈಮಿಂಗ್ ಏನಿದೆ ಸರ್? ಟೈಮಿಂಗ್ಸು ಬೆಳಗ್ಗೆ 8ರಿಂದ ಮತ್ತೆ 11:30 ತನಕ ಇರ್ತೀವಿ ಸರ್. ತಿರ್ಗಾ ಮಧ್ಯಾಹ್ನ 1ರಿಂದ 3:30 ತನಕ ಊಟ ಇರುತ್ತೆ ಸರ್. ಊಟನೂ ಇರುತ್ತೆ? ಊಟ ಏನೇ ಇರುತ್ತೆ. ಊಟ ಅಂದ್ರೆ ಏನೇನು ಸಿಗುತ್ತೆ? ಊಟ ಏನಂದ್ರೆ ಮುದ್ದೆ, ಚಪಾತಿ, ಮತ್ತೆ ವೈಟ್ ರೈಸು, ಮತ್ತೆ ಇದು ಮೊಸರನ್ನ ಇರುತ್ತೆ ಸರ್. ಮೊಸರನ್ನ? ಹೌದು ಸರ್. ಓಕೆ, ಸೂಪರ್ ಸರ್. ಮತ್ತೆ ರಾತ್ರಿ ಏನಾದ್ರು ಇದೆ? ಇಲ್ಲ ಇಲ್ಲ ಸರ್, ರಾತ್ರಿ ಮಾಡ್ತಾ ಇದ್ವಿ, ಈಗ ಆಗ್ತಾ ಇಲ್ಲ ನಮ್ಮ ಕೈಯಲ್ಲಿ. ಮಧ್ಯಾಹ್ನ ಏನಿಲ್ಲ, ನೈಟ್ ಏನಿಲ್ಲ ಸರ್. ಮಧ್ಯಾಹ್ನ ಬೆಳಗ್ಗೆ ಮಾಡ್ತಾ ಇದ್ವಿ. ಓಕೆ. ಮತ್ತೆ ನಾ ಹೋಟೆಲ್ಗೆ ಬರಬೇಕು ಅಂದ್ರೆ ಯಾವ ಏರಿಯಾ ಮತ್ತೆ ನಿಯರ್ ಬೈ ಲೊಕೇಶನ್ ಏನಿದೆ ಸರ್? ಸರ್ ನಮ್ದು ಬಂದ್ಬಿಟ್ಟು ಇಲ್ಲಿ RPC ಬಸ್ ಸ್ಟಾಪ್ ಇದೆ. ಬಸ್ ಸ್ಟಾಪ್ ಹಿಂಭಾಗನೇ ಲೈಬ್ರರಿ ಇದೆ ಸರ್. ಲೈಬ್ರರಿ ಪಕ್ಕದಲ್ಲೇನೆ ವೀರಭದ್ರೇಶ್ವರ ಹೋಟ್ಲು ಸರ್ ನಮ್ದು. ಓಕೆ, ಹಾಂ, ಓಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಇವ್ರದ್ದು ನೋಡಿ 2 ದೋಸೆನು ಐತಲ್ಲಪ್ಪ, ಅದು ಇಡ್ಲಿ 4 ಇಡ್ಲಿ. ஆமா தவந்து भैया अंकल कुर्ता थोड़ा पहले ಏನು 50 5 ಇಡ್ಲಿ ಇಲ್ಲ ನೀ ನಿಜವಾಗ್ಲಿಲ್ಲ ಇದು ಇವಾಗ ಪಕ್ಕದಲ್ಲಿ ತೆಗೆದ್ರೆ ಸೊ ಕೇಳ್ತೀನಿ ಮೂರು ಇಡ್ಲಿ ಸಾಕಾ 4 ಇಡ್ಲಿ ಅಂದ್ರೆ 3 ಇಡ್ಲಿ ಕೊಡಪ್ಪ ಅದು ಒಂದೇ ನಿಮಿಷ रेडी है कि चिट्ठी